ನಮಸ್ಕಾರ ಗುರು. ನೀವು ಇಡೀ ಯೂಟ್ಯೂಬಲ್ಲಿ ಹುಡುಕಿ ಜಾಲಾಡಿದ್ರು ನಿಮಗೆ ಸಿಕ್ಕಬಾರ್ದು ಆ ಥರ ಒಂದು ಗಾಡಿನ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಇಂಟ್ರೊಡ್ಯೂಸಿಂಗ್ ದ KTM Duke 890R. ಸೊ ಇದು ನಿಮಗೆ ಸಿಕ್ಕಾದೇ ಇಲ್ಲ ಗುರು ಗಾಡಿ ಅಂತ ಒಂದು ಗಾಡಿನ ತಂದು ತೋರಿಸ್ತಾ ಇದ್ದೀನಿ ನಿಮಗೆ ಇವತ್ತು. ಥ್ಯಾಂಕ್ಸ್ ಟು KTM ಮೇಕ್ರಿ, ಅವರೇ ನಮಗೆ ಗಾಡಿ ಕೊಟ್ಟಿದ್ದು. ಸೊ Duke 790 ನಿಮ್ಗೆ ಗೊತ್ತಿರುತ್ತೆ, ಅದ್ರದ್ದು ಸಕ್ಸಸರ್ ಎವಲ್ಯೂಷನ್ ಅಂತ ಹೇಳ್ಬೋದು ನಿಮಗೆ ಇದನ್ನು. 890 Duke R. ಸೊ ಆರೆಂಜ್ ಅವತಾರಲ್ಲಿ ನಿಮಗೆ ಕಾಣ್ತಾ ಇದೆ. ಇದು ಒಂದೇ ಕಲರ್ ಆಪ್ಷನ್ ಬರೋದು, ನೀವು ನೋಡ್ತಾ ಇರೋಂಗೆ ಬ್ಲೂ ಮತ್ತು ಆರೆಂಜು ಮಿಕ್ಸ್ ಇರೋದು. ಸಗದಾಗಿ ಕಾಣ್ತಾ ಇದೆ, ಕಿಲ್ಲರ್ ಲುಕ್ಸು. ಬಟ್ ನಾನು ಪರ್ಸ್ನಲಿ 990 ಡ್ಯೂಕ್ ಬಿಡಿಯ ನೋಡಿ ಇವಾಗ, ಅದು ಸಖತ್ತಾಗಿದೆ. ನಿಮಗೆ ಫ್ರಂಟ್ ನೋಡಿದ್ರೆ ಒಳ್ಳೆ ಏಲಿಯನ್ ಕಿಲ್ಲರ್ ಲುಕ್ಕು, ಸ್ಪೆಷಲಿ ವಿತ್ ದ DRL ಆ್ಯಂಡ್ ಎವ್ರಿಥಿಂಗ್. ಇದು ನಿಮ್ಗೆ ಹೆಂಗೆ ಅಂದರೆ ಪ್ರೀವಿಯಸ್ ಜೆನ್ ಡ್ಯೂಕ್ ಇತ್ತಲ್ಲ ಆ ಥರ ಅನ್ಸುತ್ತೆ ನಿಮ್ಗೆ ಇದು ನೋಡಬೇಕಿದ್ರೆ ಲೈಟ್ಸು. ಬಟ್ ಸ್ಟಿಲ್ ಇದು ಒಳ್ಳೆ ಮಾನ್ಸ್ಟರಸ್ ಮಿಷಿನು. ಫಸ್ಟು ನೀವು ಲೈಟ್ಸ್ ನೋಡಿದ್ರೆ LED DRL ಬರುತ್ತೆ, ಹಾಗೆ LED ಹೆಡ್ಲೈಟ್ಸ್ ಬರುತ್ತೆ ನಿಮಗೆ. ಇದು WP Apex 43mm ಸಸ್ಪೆನ್ಷನ್ ಬರೋದು, USD ಫೋಕ್ಸು. ಸೊ ನಿಮಗೆ ಫುಲ್ಲಿ ಅಡ್ಜಸ್ಟಬಲ್, ಕಂಪ್ರೆಷನ್ ರಿಬೌಂಡ್ ಎಲ್ಲದೂ ಅಡ್ಜಸ್ಟ್ ಮಾಡ್ಕೊಬೋದು. ನಿಮಗೆ ಇಲ್ಲಿ ಈಸಿ ಆಕ್ಸೆಸ್ ಇದೆ. ಆಮೇಲೆ ಇದು 320mm ಡ್ಯುಯಲ್ ಡಿಸ್ಕ್ ಬರುತ್ತೆ. ಇದರಲ್ಲಿ ಬ್ರೆಂಬೋ ಸ್ಟಿಲಿಮಾ 4 ಪಿಸ್ಟನ್ ಕ್ಯಾಲಿಪರ್ಸ್ ಬರುತ್ತೆ. ಟಾಪ್ ಆಫ್ ದ ಲೈನ್ ನಿಮಗೆ ಒಳ್ಳೆ ಕ್ವಾಲಿಟಿ ಬ್ರೇಕ್ಸು. ಆಮೇಲೆ ಟಯರ್ಸು ಇದು ಬೇಕಂದರೆ 120 ಸೆಕ್ಷನ್ ಫ್ರಂಟು, ಹಿಂದೆದು 180. ಇದು ಯೂರೋ ಗ್ರಿಪ್ ಟೈರ್ಸ್ ಇದೆ, ಬಟ್ ಐ ಡೋಂಟ್ ಥಿಂಕ್ ಸ್ಟಾಕಲ್ಲಿ ಇದು ಬರುತ್ತೆ ಅಂತ. ಇದು ಯೂಸ್ ಆಗಿರೋದ್ರಿಂದ ಮೋಸ್ಟ್ಲಿ ಚೇಂಜ್ ಆಗಿರೋ ಚಾನ್ಸಸ್ ಇರುತ್ತೆ, ಬಟ್ ಐ ಆಮ್ ನಾಟ್ ಕಂಪ್ಲೀಟ್ಲಿ ಶ್ಯೂರ್ ಅಬೌಟ್ ದಟ್. ಇನ್ನು ನೀವು ಗಾಡಿದು ಡಿಸೈನ್ ನೋಡ್ತೀರಾ ಅಂದರೆ ಸಖತ್ತು ಚಿಂದಿಯಾಗಿದೆ, ಅಗ್ರೆಸಿವ್ ಲುಕ್ಕಿಂಗ್ ಗಾಡಿ ಅಂತಲೇ ಅನ್ಬೋದು. ಬಟ್ ಇವಾಗ ಬರ್ತಿದೆ ಅಲ್ಲ 990, ಅದು ಇನ್ನೂ ಅಗ್ರೆಸಿವ್ ಆಗಿದೆ ಗುರು, ಅದೆಷ್ಟು ಹೇಳಿದ್ರು ಸಾಲಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, R ಅಂತ ಮೆನ್ಷನ್ ಆಗಿದೆ, 890 ಡ್ಯೂಕು. ಸೊ ನೋಡುವಾಗ ನಿಮಗೆ ಆ ಕಲರ್ ಕಾಂಬಿನೇಷನ್ನು KTM DNA ಸಖತ್ತಾಗಿ ಅನಿಸುತ್ತೆ. ಇನ್ನು ಮೇಯ್ನು KTMದು ಟಾಕಿಂಗ್ ಪಾಯಿಂಟ್ ಏನಪ್ಪ, ಪವರು. ಸೊ ಇದು 889cc ಪ್ಯಾರಲಲ್ ಟ್ವಿನ್ ಇಂಜಿನು, 2 ಸಿಲಿಂಡರ್ಸ್ ಬರುತ್ತೆ, ಲಿಕ್ವಿಡ್ ಕೂಲ್ಡ್ ಆಫ್ ಕೋರ್ಸ್. ಏನಂದರೆ ಕ್ರೇಜಿ ಅಮೌಂಟ್ ಆಫ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದು 121 PS ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಅದಲ್ಲದೆ ಟಾರ್ಕ್ ಇದೆ ಅಲ್ಲ, 99 Nm ಆಫ್ ಟಾರ್ಕು 7750 RPM ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೀವು ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ಟ್ರಿಪಲ್ಗೆ ಕಂಪೇರ್ ಮಾಡಿದ್ರೆ, ಸ್ಟ್ರೀಟ್ ಟ್ರಿಪಲ್ ನಿಮಗೆ 80 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಪವರ್ ಇನ್ನೊಂಚೂರು ಜಾಸ್ತಿ ಬರುತ್ತೆ ಅದು, ಬಟ್ ಟಾರ್ಕ್ ಇದೆ ಅಲ್ಲ ನಿಮಗೆ ಸ್ಟಾರ್ಟಿಂಗು ಆ ಇನಿಷಿಯಲ್ ಪುಲ್ಲು ಸೈಕ್ ಮಾಡುತ್ತೆ ಗಾಡಿ, ಆ ಥರ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಎರಡು ಕಡೆ ಎಕ್ಸಾಸ್ಟ್ ಬಂದಿರೋದು ಸಖತ್ ಚೆನ್ನಾಗಿದೆ. ಸೊ ಇನ್ನೊಂದು, ನೀವು ಇದನ್ನು ನೋಡ್ತಾ ಇದ್ರೆ ಎಷ್ಟು ಹೈಟಲ್ಲಿದೆ ಗಾಡಿ ಅಂತಲೂ ಗೊತ್ತಾಗ್ತಾ ಇರುತ್ತೆ ನಿಮಗೆ. ಸೊ ಇದು 206 mm ಗ್ರೌಂಡ್ ಕ್ಲಿಯರೆನ್ಸ್ ಬರುತ್ತೆ, ಸಖತ್ ಹೈಟಲ್ಲೇ ಇದೆ ಗಾಡಿ ಅಂತ ಹೇಳ್ಬೋದು. ಇನ್ನೊಂದು ಟಾಕಿಂಗ್ ಪಾಯಿಂಟು, ನಿಮಗೆ ಈ ಗಾಡಿನ ನೀವು ಹೈವೇಲಿ ಎಲ್ಲರೂ ನೋಡಿದ ತಕ್ಷಣ ಓ ಯಾವುದಪ್ಪ ಇದು 390 ಡ್ಯೂಕ್ ಅಂತೇಳಿ ಅನ್ಕೊಬೋದು. ಬಟ್ ಒನ್ ಥಿಂಗ್ ದಟ್ ಮೇಕ್ಸ್ ಎ ಬಿಗ್ ಡಿಫ್ರೆನ್ಸ್ ಏನಂತಂದರೆ, ನಿಮಗೆ ಇಲ್ಲಿ ಕಾಣ್ತಾ ಇರೋಂಥ ಎಕ್ಸಾಸ್ಟು. ಈ ಎಕ್ಸಾಸ್ಟ್ ಏನು ಬಂದಿದಾರ ಸಖತ್ತಾಗಿದೆ. ನಾಟ್ ಜಸ್ಟ್ ದ ಲುಕ್ಸ್, ನಿಮಗೆ ಇದ್ರದ್ದು ಸೌಂಡ್ ಕೂಡ ಅಷ್ಟೇ ಬಾಸಿಯಾಗಿ, ಆ ಟ್ವಿನ್ ಸಿಲಿಂಡರ್ದು ಸಖತ್ತಾಗಿ ಸೌಂಡ್ ಬರುತ್ತೆ. ಇನ್ನು ಹಿಂದೆದು ಡಿಸ್ಕ್ ಬ್ರೇಕ್ ಇದು ಬಂದು 240 mm ಡಿಸ್ಕ್ ಬರುತ್ತೆ. ಒಂದ್ಸಲ ಗಾಡಿನ ಕೂತ್ಬಿಟ್ಟು ನೋಡೋಣ. ಅಬ್ಬಾ, ಏನಂದರೆ ಒನ್ ಆಫ್ ದ ಬೆಸ್ಟ್ ಥಿಂಗ್ ಏನಂತ ಹೇಳಿದ್ರೆ, ಇದರಲ್ಲಿ ನಿಮಗೆ ವೆಯ್ಟು ಫೀಲೇ ಆಗೋದಿಲ್ಲ. ಬಿಕಾಸ್ ಸೀಟ್ ಹೈಟು ಜಾಸ್ತಿನೇ ಇದೆ, 834 mm ಇದು ಸೀಟ್ ಹೈಟು. ಆದ್ರೂ ನಿಮಗೆ ಕೂತ್ರೆ ಆ ವೆಯ್ಟು ಚೂರು ಫೀಲ್ ಆಗೋಲ್ಲ. KTM ಡಸ್ ದಿಸ್ ಬೆಸ್ಟ್. ಇದು ಕರ್ವ್ ವೆಯ್ಟು ಬಂದು 180 kg, 180 kg ಬರುತ್ತೆ. ಇನ್ನು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 14 ಲೀಟ್ರು, ಅದರ ಮೈಲೇಜ್ ತುಂಬ ಕಡಿಮೆ ಇರುತ್ತೆ ಬಿಡಿ. ಸೊ ಸ್ನೇಹಿತರೆ, ನೀವು ಹಿಂದೆಯಿಂದ ನೋಡಿದ್ರು ಅಷ್ಟೇ, ಲುಕ್ಸು ಎಕ್ಸಾಸ್ಟ್ ಪಾರ್ಟ್ ಏನು ನೋಡ್ತಿರಲ್ಲ ಅದು ಸಖತ್ ಕಿಲ್ಲರ್ ಆಗಿದೆ. ಬಟ್ ನನಗೆ ಇದು ಒಂಥರ ಅಷ್ಟು ಇಷ್ಟ ಆಗಲಿಲ್ಲ ಲುಕ್ಸು. ಬಿಕಾಸ್ ಏನೋ ಒಂಥರ ಸ್ಟಾರ್ಟಿಂಗ್ ಹೆಂಗೆ ಅಗ್ರೆಸಿವ್ ಆಗಿ ಸ್ಟಾರ್ಟ್ ಆಗಿದೆ, ಡಿಸೈನು ಎಂಡ್ ಆಗುವಾಗ ಆ ಥರ ಇಲ್ಲ ಅಂತೇಳಿ ಅನ್ನಿಸ್ತು, ಸ್ಪೆಷಲಿ ಈ ಪಾರ್ಟು. ಬಟ್ ಸೀಟು ಸಖತ್ ವೈಡಾಗಿದೆ ನೋಡುವಾಗ. ಸೊ ಇದರಲ್ಲಿ TFT ಡ್ಯಾಶ್ ಇದೆ, ನೋಡೋದಕ್ಕೆ ಸಖತ್ತಾಗಿದೆ. ನೋಡುವಾಗ ನಿಮಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ, ಫುಲ್ ಇನ್ಫಾರ್ಮೇಟಿವ್ ಆಗಿದೆ. ಆಮೇಲೆ ನಿಮಗೆ ಅಡ್ಜಸ್ಟಬಲ್ ಫ್ರಂಟು, ಬ್ರೇಕ್ ಲಿವರು, ಕ್ಲಚ್ ಲಿವರು, ಈವನ್ ನಿಮಗೆ ಬ್ರೇಕ್ದು ಬೈಟು ಯಾವ ಥರ ಬೇಕನ್ನೋದನ್ನು ನೀವು ಇದರಲ್ಲಿ ಸೆಟ್ ಮಾಡ್ಕೊಬೋದು. ಎಲೆಕ್ಟ್ರಾನಿಕ್ಸ್ ನೋಡ್ತೀರಾ ಅಂತ ಹೇಳಿದ್ರೆ, ಡ್ಯುಯಲ್ ಚಾನಲ್ ABS ಬರುತ್ತೆ, ಕಾರ್ನರಿಂಗ್ ABS ಕೂಡ ಬರುತ್ತೆ, ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ, ಕಾರ್ನರಿಂಗ್ ಟ್ರಾಕ್ಷನ್ ಕಂಟ್ರೋಲ್ ಕೂಡ ಬರುತ್ತೆ. ಒಂದು ಥಿಂಗ್ ಏನಂತ ಹೇಳಿದ್ರೆ, ಇದರಲ್ಲಿ ನೀವು ಎಲ್ಲ ಎಲೆಕ್ಟ್ರಾನಿಕ್ಸ್ನು ಕಂಪ್ಲೀಟಾಗಿ ಫೀಲ್ ಮಾಡೋದಕ್ಕಾಗಲ್ಲ. ಆ ಥರ ಬೇಕಂತ ಹೇಳಿದ್ರೆ ನೀವು ಆಪ್ಷನಲ್ ಎಲೆಕ್ಟ್ರಾನಿಕ್ ಪ್ಯಾಕೇಜ್ಗೆ ಹೋಗಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಕ್ವಿಕ್ ಶಿಫ್ಟರು ಅಪ್ ಆ್ಯಂಡ್ ಡೌನು ಈ ಗಾಡಿಯಲ್ಲಿ ಇಲ್ಲ, ಆನೆಸ್ಟ್ಲಿ ಇಲ್ಲ ಈ ಗಾಡೀಲಿ. ಸೊ ನನಗೆ ಅದೊಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಆಪ್ಷನಲ್ ಕೊಡೋದ್ರ ಬದಲು ಇವು ಕೊಟ್ಟರೆ ಗಾಡಿ ತೊಗೋಬೇಕಿದ್ರೇ ಇವೆಲ್ಲ ಚೆನ್ನಾಗಿರುತ್ತೆ. ಇನ್ನು ರೈಡಿಂಗ್ ಮೋಡ್ಸ್ ಹೋದರೆ ನಿಮಗೆ 3 ರೈಡಿಂಗ್ ಮೋಡ್ಸ್ ಬರುತ್ತೆ. ಸೊ ಬೇಸಿಕಲಿ ನಿಮಗೆ ಸ್ಟ್ರೀಟು, ರೈನು, ಹಾಗೆಯೇ ಸ್ಪೋರ್ಟ್ಸು, ಇದ್ರ ಮೇಲೆ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಯಾವ ಥರ ಇಂಟರ್ವ್ಯೂನ್ ಆಗುತ್ತೆ ಅವೆಲ್ಲ ಚೇಂಜ್ ಆಗುತ್ತೆ. ಇನ್ನೊಂದು ಟ್ರ್ಯಾಕ್ ಇದೆ, ಅದು ಆಪ್ಷನಲ್. ಅಗೇನ್ ಯು ಹ್ಯಾವ್ ಟು ಟೇಕ್ ದಟ್ ಸಾಫ್ಟ್ವೇರ್ ಪ್ಯಾಕೇಜ್. ಆ ಟ್ರ್ಯಾಕಿಗೆ ಹೋಯ್ತಂದರೆ ನಿಮಗೆ 9 ಲೆವೆಲ್ಸ್ ಆಫ್ ಟ್ರಾಕ್ಷನ್ ಕಂಟ್ರೋಲ್ ಅಡ್ಜಸ್ಟ್ ಮಾಡ್ಕೊಬೋದು.
ಆಮೇಲೆ ನೀವು ಆ್ಯಂಟಿವಿಲಿ ಡಿಸೆಂಗೇಜ್ ಮಾಡ್ಬೋದು. ಈ ಥರ ಸುಮಾರು ನಿಮಗೆ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ ಎಲ್ಲ ಎನೇಬಲ್ ಆಗುತ್ತೆ. ಲಾಂಚ್ ಕಂಟ್ರೋಲ್ ಬರುತ್ತೆ, ಈ ಥರ ಸುಮಾರು ಆಪ್ಷನ್ಸ್ ಬರುತ್ತೆ. ಬಟ್ ಏನಂದರೆ ನೀವು ಸ್ಟಾಕ್ ತೊಗೊತೀರಾ ಅಂದರೆ ಅವಾಗ ಇವೆಲ್ಲ ಆಪ್ಷನ್ಸ್ನ ಮಿಸ್ ಔಟ್ ಮಾಡ್ಕೊತೀರಾ. ಇನ್ನು ನಿಮಗೆ ABS ಬಗ್ಗೆ ಹೇಳಿದೆ ಅಷ್ಟೇ, ಸೂಪರ್ ಮೋಟೋ ABS ಅಂತ ಹೇಳಿ ಕರೀತಾರೆ KTM ಕಡೆಯಿಂದ. ಬೇಸಿಕಲಿ ನಿಮಗೆ ಫ್ರಂಟ್ ABS ವರ್ಕ್ ಆಗುತ್ತೆ, ಹಿಂದೆ ABS ಆಫ್ ಆಗುತ್ತೆ. ಸೊ ಇದಿಷ್ಟು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಬಟ್ ನಾನು ಹೇಳ್ದಂಗೆ ಕ್ವಿಕ್ ಶಿಫ್ಟರು, ಆ ಟ್ರ್ಯಾಕ್ ಮೋಡು ಇವೆಲ್ಲ ನಿಮಗೆ ಆಪ್ಷನಲ್ಲು. ಸೊ ನನ್ನ ಒಂದು ಮೆಸೇಜ್ ಏನಪ್ಪ ಅಂತಂದರೆ KTM ಇಂಡಿಯಾದವ್ರಿಗೆ, ಇಫ್ ದೇ ಆರ್ ಸೀರಿಯಸ್ ಅಬೌಟ್ ಇಂಡಿಯಾ ಅಲ್ವಾ, ಇದನ್ನು ಒಂದು ಕಂಪ್ಲೀಟ್ ಪ್ಯಾಕೇಜ್ ಕೊಡಬೇಕು ಆಯಿತಾ. ಸೊ ಏನಕ್ಕೆ ಇದು ಹೇಳ್ತೀನಿ ಗೊತ್ತಾ, ಈ ಗಾಡಿ ನಿಮಗೆ 18.70 ಲ್ಯಾಕ್ಸ್ ಆಗುತ್ತೆ ಆನ್ ರೋಡು. ಎಕ್ಸ್ ಶೋರೂಮೇನೆ ನಿಮಗೆ ಇದು 14.5 ಲಕ್ಷ. ಇಟ್ಸ್ ಎ ವೆರಿ ಹ್ಯೂಜ್ ಅಮೌಂಟ್. ಸೊ ಕಾಂಪಿಟೇಷನ್ಗೆ ಸ್ಟ್ರೀಟ್ ಟ್ರಿಪಲ್ Z900 ಈ ಥರ ಸುಮಾರು ಗಾಡಿಗಳಿದೆ ಈ ಕೆಟಗರಿಯಲ್ಲಿ. ಸೊ ಕಾಂಪೀಟ್ ಮಾಡಬೇಕಂದ್ರೆ ಅದೇ ಥರ ಇರಬೇಕು ಕಂಪ್ಲೀಟ್ಲಿ ಎಲ್ಲದೂ. ಇಲ್ಲ 990 ಡ್ಯೂಕ್ ತಾನೆ, ಅವಾಗ ಸ್ವಲ್ಪ CCನೂ ಜಾಸ್ತಿ ಇದೆ, ಪವರು ನಿಮಗೆ ಚೆನ್ನಾಗಿ ಸಿಗುತ್ತೆ, ಅದು ನೋಡೋದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಲೇಟೆಸ್ಟ್ ಫ್ಯೂಚರಿಸ್ಟಿಕ್ ಆಗಿದೆ ಇದು ಕಂಪೇರ್ ಮಾಡಿದ್ರೆ. ಆವಾಗ ಆ ಪ್ರೈಸ್ ಪಾಯಿಂಟ್ ಕೇಳಿದ್ರೆ ಓಕೆ. ಬಟ್ ಇವಾಗ ಈ ಪ್ರೈಸ್ಗೆ ಇಷ್ಟು ಕಡಿಮೆ ಫೀಚರ್ಸ್ ಕೊಟ್ಟು ಎಲ್ಲದೂ ಆಪ್ಷನಲ್ಲಿ ಇಟ್ಬಿಟ್ಟು ಅವರು ಈ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ನಿಮಗೆ ಕಷ್ಟ ಆಗುತ್ತೆ. ಸ್ವಲ್ಪ ಡಿಸ್ಕೌಂಟ್ ಸಿಗುತ್ತೆ ಅಂತ ಹೇಳಿದ್ದಾರೆ ಶೋರೂಮ್ ಕಡೆಯಿಂದ, ಬಟ್ ಎಕ್ಸಾಕ್ಟ್ ಅಮೌಂಟ್ ಗೊತ್ತಿಲ್ಲ. ನೀವು ಬೇಕಂದರೆ ಶೋರೂಮ್ನ ವಿಸಿಟ್ ಮಾಡ್ಬೋದು. ಆದ್ರೂ ಸ್ಟಿಲ್ ಇಫ್ KTM ಈಸ್ ಸೀರಿಯಸ್ ಅಬೌಟ್ ಇಂಡಿಯಾ, ಸರ್ವೈವ್ ಆಗಬೇಕಂತ ಇದ್ದರೆ ಪ್ಲೀಸ್ ಬ್ರಿಂಗ್ ದ ಲೇಟೆಸ್ಟ್ ಟೇಕ್, ಎಲ್ಲ ಲೇಟೆಸ್ಟ್ ಗಾಡಿಗಳನ್ನ ತನ್ನಿ. ಅದಲ್ಲದೆ ಈ ಒಂದು ಪ್ರೈಸ್ ಪಾಯಿಂಟ್ ಇದೆಲ್ಲ ಇದನ್ನ ಕಾಂಪಿಟೇಟಿವ್ ಆಗಿ ಇಡಿ ಅಂತ ನಾನು ಹೇಳ್ತೀನಿ. ಸೊ ಆನ್ ದಟ್ ನೋಟ್ ಗಾಡಿ ರೈಡಿಗೆ ತೊಗೊಂಡೋಗೋಣ. ಅದಕ್ಕೆ ಮುಂಚೆ ಒಂದು ಸಲ ಗಾಡಿದು ಎಕ್ಸಾಸ್ಟ್ ನೋಟ್ ಕೇಳೋಣ. ಸೊ ಗಾಡಿ ಆನ್ ಮಾಡ್ತೀನಿ. ಸಕ್ಕತ್ತಾಗಿದೆ, ಸಖತ್ತು ಬಾಸಿಯಾಗಿದೆ. ಪ್ಯಾರಲಲ್ ಟ್ವಿನ್ ಎಕ್ಸಾಸ್ಟ್ ನೋಟು ಸೈಕು ಗುರು, ಸಖತ್ತಾಗಿದೆ. ಸೊ ಬಾಯ್ಸ್, ಲೆಟ್ಸ್ ಟೇಕ್ ದ ಬೀಸ್ಟ್ ಫಾರ್ ಅ ಸ್ಪಿನ್. 890 ಡ್ಯೂಕ್ ಸಖತ್ತಾಗಿದೆ ಗುರು. ಇದನ್ನು ಈಗ ಪಳಗ್ಸೋದೇ ಇರೋದು. ಈ ಥರ ಬರುತ್ತೆ, ರೆಡಿ ಟು ರೇಸ್ KTM ಸಿಗ್ನೇಚರ್. ಎಕ್ಸಾಸ್ಟ್ ನೋಟು ಸೈಕು. ಸೊ ಬಾಯ್ಸ್, ಲೆಟ್ಸ್ ಗೋ. ವಾಬ್ಲಿಂಗ್ ಹೊರಟಾಗಿದ್ದೇನೋ. ಫಸ್ಟ್ ಥಿಂಗ್ ನಾನು ಮೆನ್ಷನ್ ಮಾಡಬೇಕಾಗಿರೋದೇ ಇದೇನೆ. ಸೊ 170+. ಗಾಡಿ ಭೂಮಿ ಮೇಲೆ ನಾನಿಲ್ಲ ಅಂತ ಡ್ಯಾನ್ಸ್ ಸ್ಟಾರ್ಟ್ ಮಾಡಿಬಿಡುತ್ತೆ. ಸೊ ಮತ್ತೊಂದು ಸರಿ ಸ್ಮೂತಾಗಿ ಹೇಳ್ಯೋಣ. ಈ ಥರ ಏನಾರ ಬಂಪ್ಸ್ ಇದ್ರಂತೂ ಇದರಲ್ಲಿ ಸ್ಟೀರಿಂಗ್ ಡಂಪರ್ ಕೊಟ್ಟಿದ್ದಾರೆ, ಇಲ್ಲಿ ಕೆಳಗಡೆ ಇದೆ ನೋಡಿ. ಬಟ್ ಈ ಗಾಡಿಯಲ್ಲಿ ಇಶ್ಯೂ ಇದೆಯಾ ಏನೂ ಗೊತ್ತಿಲ್ಲ. ತುಂಬಾ ವಾಬಲ್ ಆಗುತ್ತೆ, ಸ್ಪೆಷಲಿ ನೀವು ಆ ಸ್ಪೀಡ್ಸ್ಗೆ ಹೋದ ತಕ್ಷಣ. ಸ್ಮೂತಾಗಿ ಹೋಗ್ತೀನಿ ನೋಡಿ. ಸೊ ದಟ್ ಈಸ್ ದ ಮೇನ್ ಥಿಂಗ್ ದಟ್ ಐ ವಾಂಟ್ ಟು ಟಾಕ್ ಅಬೌಟ್. ಅಷ್ಟು ವಾಬಲ್ ಆಗಬಾರ್ದು ಬೇಸಿಕಲಿ. ಸೊ ಮೇ ಬಿ ಈ ಗಾಡೀಲಿ ಸ್ಟೀರಿಂಗ್ ಸ್ಟೈಮ್ ಮಾತ್ರ ಏನಾರ ಪ್ರಾಬ್ಲಮ್ ಇರುತ್ತೆ. ಇಲ್ಲ ಅಂತಂದರೆ ರಿಮ್ ಏನಾರ ಸ್ಲೈಟಾಗಿ ಬೆಂಡಿದ್ರೂ ಅಷ್ಟೇ ವಾಬ್ಲಿಂಗ್ ಬರುತ್ತೆ. ಸೊ ವಿ ವುಡಂಟ್ ನೋ ಅಬೌಟ್ ದಟ್. ಬಟ್ ಗಾಡಿ ಮಾತ್ರ ಪವರು ಖಡಕ್ಕಾಗಿದೆ. ಒಂದು ಸಲ ಲಾಂಚ್ ಮಾಡೋಣ. ಇದು ರಾಕೆಟ್ ಗುರು. ಇಷ್ಟು ವಾಬಲ ಸ್ಟಾರ್ಟ್ ಮಾಡಿದ್ರೆ ನಾನು ಹೆಂಗುರು ಓಡಿಸ್ಬಿಟ್ಟು ನೋಡೋದು ಗಾಡಿನ ಆ್ಯಕ್ಚುಯಲ್ ಪವರ್ನ. ವಿಡಿಯೋ ಅಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್ ಸಖತ್ತು ಶೇಕ್ ಆಗುತ್ತೆ ಹೈ ಸ್ಪೀಡ್ಸ್ಗೆ ಹೋದಾಗ.
ಸೊ ಅದನ್ನ ಬಿಟ್ಟು ನೆಕ್ಸ್ಟ್ ಟಾಪಿಕ್ ಶುರುವಾಯಿಸ್ಕೊಳೋಣ. ಸೊ ಗಾಡೀಲಿ ಕ್ರೇಜಿ ಅಮೌಂಟ್ ಆಫ್ ಟಾರ್ಕ್ ಇದೆ, ಕ್ರೇಜಿ ಪವರ್ ಇದೆ. ಸೊ ನೋಡ್ತಾ ಇದ್ದೀರಾ, ಸ್ಪೋರ್ಟ್ಸ್ ಮೋಡಲ್ ಇದೆ. ಡ್ಯಾಶಲ್ಲಿ ನಿಮಗೆ ಫ್ಯೂಯಲ್ ಎಷ್ಟಿದೆ, ಕೂಲೆಂಟ್ ಟೆಂಪ್ರೇಚರು, ಆಮೇಲೆ ಇಲ್ಲೂ ಅಷ್ಟೇ ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕು ಈಸಿ ಆಕ್ಸೆಸ್ಗೆ ಅದೆಲ್ಲ ತೋರಿಸುತ್ತೆ. ರೇಂಜು, ಟ್ರಿಪ್ಪು, ಟೆಂಪ್ರೇಚರು, ಹಾಗೆಯೇ ಟೈಮು. ABS ರೋಡ್ ಮೋಡಲ್ ಇದೆ. ಸೊ ABS ಎಲ್ಲ ಅದೇ ನಾವು ಹೇಳ್ದೆ ಅಲ್ಲ, ಎಲೆಕ್ಟ್ರಾನಿಕ್ ಪ್ಯಾಕೇಜ್ ತೊಗೊಳ್ದೆ ನಿಮಗೆ ಸುಮಾರು ಸೆಟ್ಟಿಂಗ್ಸ್ನ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಬಟ್ ಈ ಗಾಡಿ ಓಡಿಸುವಾಗ ಫಸ್ಟ್ ಥಿಂಗ್ ನಾನು ಏನು ಮಿಸ್ ಮಾಡಿದಂದರೆ ಕ್ವಿಕ್ ಶಿಫ್ಟರ್ ಇಲ್ಲ ಗುರು. ನೀವು ಈ ಥರ ಹೈ RPM ರೀಚ್ ಆದ ತಕ್ಷಣ ನಿಮಗೆ ಕ್ವಿಕ್ ಶಿಫ್ಟರ್ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಆ ಪವರ್ ಡೆಲಿವರಿನ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಕ್ಲಚ್ ಹಿಡಿದು ಬಿಟ್ಟಾಗ. ಸೊ ಡೆಫಿನೆಟ್ಲಿ ದಿಸ್ ಬೈಕ್ ನೀಡ್ಸ್ ಎ ಕ್ವಿಕ್ ಶಿಫ್ಟರ್ ಕೊಡಬೇಕು ಅವರು ಸ್ಟ್ಯಾಂಡರ್ಡಾಗಿ. ಸೊ ಈ ಗಾಡೀಲಿ ಅದಿಲ್ಲ, ನನಗೆ ಅದೊಂದು ಡಿಸಪಾಯಿಂಟ್ ಆಯಿತು. ಬಟ್ ಪವರ್ ಸೈಕ್ ಆಗಿದೆ ಗುರು. ಹೆವಿ ಪವರ್ ಇದೆ. ಎಷ್ಟು ಟಾರ್ಕ್ ಇದೆ ಅಂದರೆ ಸ್ಟೀರಿಂಗ್ ಡಂಪರ್ ಇದ್ರೂ ತಾಳ್ತಾ ಇಲ್ಲ. ರೈಡಿಂಗ್ ಪೋಸ್ಚರು ನಿಮಗೆ ತುಂಬ ಕಂಫರ್ಟಬಲ್ ಆಗಿದೆ. ನೀವು ಕಾಲು ಸ್ವಲ್ಪ ಹಿಂದೆನೇ ಇಟ್ಕೊತೀರಾ, ಅಗ್ರೆಸಿವ್ ಆಗಿದೆ. ಆದ್ರೂ ಓವರಾಲ್ ಕೂತಾಗ ನಿಮಗೆ ರೈಡಿಂಗ್ ಪೋಸ್ಚರು ರಿಲ್ಯಾಕ್ಸ್ಡ್ ಅಂತ ಅನಿಸುತ್ತೆ. ಬೇಸಿಕಲಿ ಲಾಂಗ್ ರೈಡ್ಸ್ ಹೋಗ್ತೀರಾ ಅಂತ ಹೇಳಿದ್ರೆ ಪೀಸಾಗಿ ಹೋಗ್ಬೋದು. ಇದರಲ್ಲಿ ಸೀಟು ಕಂಫರ್ಟಬಲ್ ಆಗಿದೆ, ವೈಡ್ ಆಗಿದೆ. ಈವನ್ ನೀವು ಹಿಂದೆ ಮೂವ್ ಮಾಡ್ಕೊಬೋದು. ಹಿಂದೆ ಮೂವ್ ಮಾಡ್ಕೊಂಡು ಟಕ್ಕಿನಾದ್ರೂ ನಿಮಗೆ ಸ್ಪೇಸ್ ಇದೆ, ಅಷ್ಟು ವೈಡ್ ಆಗಿದೆ ಸೀಟು ನಿಮಗೆ. ಇನ್ನು ವೈಬ್ರೇಷನ್ಸ್ ಆ್ಯಕ್ಚುಲಿ ತುಂಬ ಏನು ಫೀಲ್ ಆಗಲ್ಲ, ಈವನ್ ದೋ ಇಟ್ಸ್ ಎ ಟ್ವಿನ್ ಸಿಲಿಂಡರ್ ಅಲ್ಲ. ಸ್ಟಾರ್ಟ್ ಆಗ್ಬಿಡುತ್ತೆ ಹಿಂಗಿ ತಕ ಅಂತ. ಸೊ ವೈಬ್ರೇಷನ್ಸು ನಿಮ್ಗೇನು ತುಂಬ ಏನು ಅನ್ಸಲ್ಲ. ಟ್ವಿನ್ ಸಿಲಿಂಡರಲ್ಲಿ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡ್ಬೋದು, ಬಟ್ ತುಂಬ ಬಜ್ಜಿಯಾಗಿಲ್ಲ. ಗಾಡಿದು ಪವರು ಒನ್ ಆಫ್ ದ ಮೇನ್ ಥಿಂಗ್ಸ್. ಈ ಗಾಡಿ ತೊಗೊಂಡ್ರೆ ಪವರ್ ಡೆಲಿವರಿಗೆ ತೊಗೊಬೇಕು. ಸೊ ನೋಡಿ, ಸುಮ್ಮನೆ ತಡಗೆರಲ್ಲಿದ್ದೀನಿ. ಸ್ಪೆಷಲಿ 7000 ಮೇಲಂತೂ ರಾಕೆಟು ಎಳೆದ್ಬಿಡುತ್ತೆ ಹಂಗೆ. 910 ಹತ್ರ ಅಂತೂ ವಾವ್, ಸ್ಮೂತಾಗಿ ಹೋಗ್ತೀನಿ ಗುರು. ನೋಡೋಣ. ಇದು 240 ಮೇಲೆ ಮಾಡಬೇಕು. ನನ್ನ ಕೇಳಿದ್ರೆ 240 ಅಂತೂ ಹೊಡಿಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ ಅದು ಫೀಲ್ ನೋಡೋಕ್ಕೆ ಆಗ್ತಾ ಇಲ್ಲ. ಐ ಆಮ್ ವೆರಿ ಸಾರಿ ಗೈಸ್, ನನಗೂ ಗೊತ್ತಿಲ್ಲ ಇಷ್ಟು ವಾಬಲ್ ಬರಬಾರ್ದು, ಬಟ್ ಬರ್ತಾ ಇದೆ. ಸೊ ಹಾಗಾಗಿ ನಾವು ಆಗದೆ ಇರೋದನ್ನು ಏನೋ ಸಾಹಸ ಮಾಡಿ ತೋರ್ಸೋಕೆ ಹೋಗಿ ರಿಸ್ಕ್ ತೊಗೊಳೋದು ಬೇಡ. ಏನಾಗುತ್ತೆ ಅದನ್ನ ಟ್ರೈ ಮಾಡೋದು ಅಷ್ಟೇ. ಸೊ ಕಂಫರ್ಟ್ ವೈಸು ಗಾಡಿ ಚೆನ್ನಾಗಿದೆ, ಪವರು ಸಖತ್ತಾಗಿದೆ. ವೈಬ್ರೇಷನ್ಸು ನಿಮಗೆ ತುಂಬ ಏನು ಫೀಲ್ ಆಗಲ್ಲ. ನೆಕ್ಸ್ಟು ಬ್ರೇಕ್ ಬಗ್ಗೆ ಮಾತಾಡಬೇಕು. ಹಿಂದೆ ಕ್ಲಿಯರ್ ಇದೆ. ವಾ, ಏನು ಸ್ಟಾಪಿಂಗ್ ಪವರ್ ಗುರು, ಇದು ನೆಕ್ಸ್ಟ್ ಲೆವೆಲ್ ಗುರು. ಬ್ರೇಕ್ ಪವರ್ ಮಾತ್ರ ಖಡಕ್ಕಾಗಿದೆ, ಸಖತ್ತಾಗಿದೆ ಗಾಡಿದು ಬ್ರೇಕಿಂಗ್ ಪವರು. ಹಿಂಗೆ ಇಷ್ಟು ಬ್ರೇಕಿಂಗ್ ಇದ್ದರೆ ಏನಂದರೆ ನೀವು ಕಾನ್ಫಿಡೆನ್ಸಲ್ಲಿ ಹೊಡಿಬೋದು ಎಲ್ಲೇ ಹೋದ್ರೂ. ಅದಕ್ಕೇ ಬ್ರೇಕಿಂಗ್ ಬೇಕಿರೋದು. ನಾನು ಬ್ರೇಕಿಂಗ್ ಬಗ್ಗೆ ಏನೂ ಕಂಪ್ಲೇಂಟ್ಸ್ ಇಲ್ಲ. ಬೈಟು ಕ್ವಿಕ್ ಆಗಿದೆ, ರೆಸ್ಪಾನ್ಸಿವ್ ಆಗಿದೆ, ಸಖತ್ತಾಗಿದೆ. ಈವನ್ ನೀವು ಎಷ್ಟು ಬೇಕು ನಿಮಗೆ ತಕ್ಷಣ ಬೈಟ್ ಬೇಕಾ ಇಲ್ಲ ಒಂದು ಫ್ಲೋ ಅಲ್ಲಿ ಬೇಕಾ ಅದನ್ನು ಸೆಟ್ ಮಾಡ್ಕೊಬೋದು. ಸೊ ಮಿಚಿಲಿನ್ ಪವರ್ ಕಪ್ ಏನೋ ಬರೋದು ಟೈರ್ಸು, ಇದರಲ್ಲಿ ಯೂರೋ ಗ್ರಿಪ್ ಕೊಟ್ಟಿದ್ದಾರೆ. ಬಟ್ ಓಕೆ, ಕಾರು ಸಲ ಗಾಡಿ ಲಿಟ್ರಲಿ ಹೇಳ್ತೀನಿ ಸಖತ್ತು ಚೆನ್ನಾಗಿ ಹ್ಯಾಂಡಲ್ ಮಾಡುತ್ತೆ. ಬಿಕಾಸ್ ನಿಮಗೆ ವೆಯ್ಟು ಫೀಲೇ ಆಗಲ್ಲ ಗುರು ಗಾಡೀಲಿ.
ಗಾಡಿ ಎಷ್ಟು ಅಜೈಲ್ ಇದೆ ಅಂದರೆ ನೀವು ಡೈರೆಕ್ಷನ್ಸ್ ಚೇಂಜ್ ಮಾಡ್ಬೋದು, ಸಿಟಿಲಿ ಓಡಿಸೋದಕ್ಕೂ ನಿಮ್ಗೆ ಎಲ್ಲೂ ಹೆವಿ ಅನಿಸಲ್ಲ. ಗಾಡಿ ಸಖತ್ ಸಿಂಪಲ್ ಆಗಿದೆ. ಬೇಸಿಕಲಿ ನಿಮ್ಗೆ ಕೂತ ತಕ್ಷಣ 390 ಡ್ಯೂಕಲ್ಲಿ ಕೂತಿದ್ದೀರಾ ಅಂತ ಅನ್ಕೊತೀರಾ. ಬಟ್ ದ ಮೊಮೆಂಟ್ ಯು ಓಪನ್ ದ ಥ್ರಾಟಲ್ ಅಲ್ಲ, ಆಗ ನಿಮ್ಗೆ ಗೊತ್ತಾಗುತ್ತೆ ನೋ ದಿಸ್ ಇಸ್ ಎ ಬೀಸ್ಟ್ ಅಂತ ಅಂದ್ಬಿಟ್ಟು. ನಾನು ಅನ್ಕೊತೀನಿ ಇದೇ ಹಿಂಗಿರುತ್ತೆ ಅಂದರೆ ಸೂಪರ್ ಡ್ಯೂಕು ಇನ್ನೇಗಿರುತ್ತೆ ಅಂತ ಓಡಿಸೋದಕ್ಕೆ. ಸೊ ನನಗನ್ಸುತ್ತೆ ಈ ಗಾಡೀಲಿ ಇಶ್ಯೂ ಇರೋದು. ಎಲ್ಲದರಲ್ಲೂ ಈ ಥರ ಇಶ್ಯೂಸ್ ಇರಬಾರ್ದು. ಬಿಕಾಸ್ ನೀವು ದುಡ್ಡು ಕೊಡೋದೇ ಓಡಿಸೋದಕ್ಕೆ ಅಂತ, ಓಡಿಸೋಕ್ಕೆ ಆಗ್ತಾಯಿಲ್ಲ ಅಂತಂದರೆ ಮೀನಿಂಗ್ ಇರೋದಿಲ್ಲ. ಸೊ ಹಾಗಾಗಿ ದಿಸ್ ಇಶ್ಯೂ ವಿಲ್ ಬಿ ಪರ್ಟಿಕ್ಯುಲರ್ಲಿ ಫಾರ್ ದಿಸ್ ಬೈಕ್. ಆಮೇಲೆ ಹಿಂದೆ ಪಿಲಿಯನ್ಗೂ ಅಷ್ಟೇ ಕೂರಿಸ್ಕೊಂಡು ನೀವು ಲಗೇಜ್ ಏನಾರು ಇಟ್ಕೊಂಡು ಸೈಡಲ್ಲಿ ಸ್ಯಾಡಲ್ ಬ್ಯಾಗ್ ಏನಾರು ಹಾಕ್ಕೊಂಡ್ರೆ ಲಾಂಗ್ ರೈಡ್ಸ್ ಎಲ್ಲ ಹೋಗ್ಬೋದು. ಕಂಫರ್ಟಬಲ್ ಸ್ಪೀಡ್ಸ್ ಮಾಡ್ಬೋದು 120 130ಲಿ. ವಿಂಡ್ ಶೀಲ್ಡ್ ನಿಮ್ಗೆ ಏನಾರು ವೈಸರ್ ಹಾಕಿಸ್ಕೊಂಡ್ರೆ ವಿಂಡ್ ಬ್ಲಾಸ್ಟ್ ಒಂಚೂರು ಅವಾಯ್ಡ್ ಆಗುತ್ತೆ ನೇಕೆಡ್ ಇರೋದ್ರಿಂದ. ಬಟ್ ಫಾರ್ ವಾಟ್ ಇಟ್ ಈಸ್ ಅಲ್ಲ, ಸಖತ್ ಪವರ್ಫುಲ್ ಇದೆ. ಸೊ ಈ ಗಾಡಿಯಲ್ಲಿ ಕಾರ್ನರಿಂಗ್ ABS, ಕಾರ್ನರಿಂಗ್ ಟ್ರಾಕ್ಷನ್ ಕಂಟ್ರೋಲ್ ಎರಡೂ ಬರುತ್ತೆ. ಲೀನ್ ಸೆನ್ಸಿಟಿವು. ಅಡ್ವಾಂಟೇಜ್ ಏನಂದರೆ ನೀವು ಲೀನ್ ಮಾಡಿದಾಗಲೂ ಬ್ರೇಕ್ ಮಾಡ್ಬೋದು. ಇದ್ರದ್ದು ಸರ್ವಿಸ್ ಇಂಟರ್ವಲ್ ನೋಡ್ತೀರಾ ಅಂತ ಹೇಳಿದ್ರೆ ಐ ಥಿಂಕ್ 5,000 to 7,000, ಬಿಕಾಸ್ ನನಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಾಗಲಿಲ್ಲ. ಅಥವಾ 6 months ನಿಮಗೆ ಸರ್ವಿಸ್ ಇಂಟರ್ವಲ್ ಬರುತ್ತೆ. ಸೊ ಬ್ಯಾಂಗ್ಳೂರು ಲೆಕ್ಕಕ್ಕೆಲ್ಲ ಸರ್ವಿಸ್ ಸೆಂಟರಲ್ಲೇ ಮಾಡ್ತಾರೆ. ಸಿಂಪಲ್ಲಾಗಿ ಹೇಳ್ತೀನಿ, ಈ ಬೈಕ್ನ ನೀವೇನಾರ ತಗೋಬೇಕು ಅಂತಿದ್ರೆ ಪ್ಯೂರ್ ಪವರ್ ಡೆಲಿವರಿ ಆ ಫೀಲ್ಗೆ ತೊಗೊಬೋದು. ಬಿಕಾಸ್ ಸ್ಟ್ರೀಟ್ ಟ್ರಿಪ್ಗಿಂತನೂ ನಿಮಗೆ ಅರ್ಲಿಯಾಗಿ ಕಿಕ್ಕಿನ್ ಆಗುತ್ತೆ ಆ ಟಾರ್ಕ್ ಪವರು. ಮತ್ತು ಅದು ಸಖತ್ತಾಗಿದೆ. ಲೈಕ್ ನಿಮ್ಗೆ ಹಿಂದೆ ಎಳೆಯುತ್ತೆ ಲಿಟ್ರಲಿ ಗಾಡಿ ಫುಲ್ ಥ್ರೋಟಲ್ಲಿ ಹೋಗ್ಬೇಕಿದ್ರೆ. ಆ ಫೀಲು ಸಖತ್ತಾಗಿದೆ. ಸೊ ನೀವೇನಾರು ಗಾಡಿ ನೋಡ್ತಿದ್ರೆ ದಟ್ ಈಸ್ ದ ಮೇನ್ ಪಾಯಿಂಟ್ ಟು ಗೋ ಫಾರ್ ದಿಸ್ ಒನ್. ಒನ್ ಆಫ್ ದ ರೀಸನ್ ಈ ಗಾಡಿ ತುಂಬ ನೀವು ನೋಡ್ತಾ ಇರೋದು ರೋಡಲ್ಲಿ ತುಂಬ ಅನ್ನೋದಕ್ಕಿಂತ ನನಗಂತೂ ಯಾರು ತೊಗೊಂಡಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅದು ರೀಸನ್ ಬಂದು ಇಷ್ಟೇ, ಒಂದು ಪ್ರೈಸು ಜಾಸ್ತಿ, ಸೆಕೆಂಡು ಈಗ 990 ಎಕ್ಸ್ಪೆಕ್ಟ್ ಮಾಡ್ತಾರೆ. ಅಟ್ಲೀಸ್ಟ್ ಅಷ್ಟು ಪ್ರೈಸ್ ಕೊಡೋ ಥರ ಇದ್ದರೆ, ಇಲ್ಲ ಪ್ರೈಸ್ ಕಡಿಮೆ ಮಾಡಿ ಫುಲ್ ಪ್ಯಾಕೇಜ್ ಕೊಟ್ಟರೆ ಟೆಕ್ಕಿಂದ, ಆವಾಗ ಜನ ಥಿಂಕ್ ಮಾಡ್ತಾರೆ. ಕಾಂಪಿಟೇಷನ್ ಇರಬೇಕು. ಸೊ ನನ್ನ ಥಾಟ್ಸ್ನ ನಿಮಗೆ ಶೇರ್ ಮಾಡಿದ್ದೀನಿ. ನಿಮಗೆ ಅನ್ನಿಸ್ತು ಈ ಪರ್ಟಿಕ್ಯುಲರ್ ಗಾಡಿ, ನೀವು ಫಿದಾ ಆದ್ರೆ ಈ ಗಾಡಿನ ನೋಡಿ, ಇಲ್ಲ ನಿಮಗೂ ವ್ಯಾಲ್ಯೂ ಫಾರ್ ಮನಿ ಕೋಸೆಂಟಲ್ಲಿ ನೋಡಿದ್ರೆ ಇಲ್ಲ ತುಂಬ ಓವರ್ ಪ್ರೈಸ್ ಆಯ್ತು ಅಂತ ಅನಿಸುತ್ತಾ ಏನು ಅಂತ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಸಿಗೋಣ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು ಗೈಸ್, ಬಾಯ್.